ಈ ಲಡಾಖ್ನಲ್ಲಿ ನಡೆದಿರುವಂಥ ವಿಷಯ ದೇಶದ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ನಡೆದಿರುವಂತಹ ಹೋರಾಟ. ಈ ಸೋನಮ್ ವಾಂಗ್ಚುಕ್ ಅವರು ಏನು ಮಾಡಿದ್ದಾರೆ ಅಂದರೆ, ಇವರು ಹಲವಾರು ಹೂಡಿಕೆ ಕಂಪನಿಗಳನ್ನು ಹೊಂದಿದ್ದಾರೆ ಮತ್ತು ಕೆಲವು NGOಗಳು ಅಂದರೆ ಸರ್ಕಾರಿಯೇತರ ಸಂಸ್ಥೆಗಳನ್ನು ಕೂಡ ನಡೆಸ್ತಾರೆ. ಲಡಾಖ್ನ BJPಯ ಕೇಂದ್ರ ಕಚೇರಿಯನ್ನು ಸುಟ್ಟಾಕಿದ್ದಾರೆ. ಅಷ್ಟೇ ಅಲ್ಲದೆ ಹಿಲ್ ಡೆವಲಪ್ಮೆಂಟ್ ಆಟೋಮನಸ್ ಅನ್ನುವಂಥ ಒಂದು ಸರ್ಕಾರಿ ಸಂಸ್ಥೆಯನ್ನು ಕೂಡ ಸುಟ್ಟಾಕಿದ್ದಾರೆ ಪ್ರತಿಭಟನಾಕಾರರು. ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ಟರ್ನೇಟಿವ್ಸ್ ಆಫ್ ಲಡಾಖ್ ಅಂತ, ಇದು ಪರಿಸರದ ಕುರಿತಾಗಿ ಅಧ್ಯಯನವನ್ನು ಮಾಡುತ್ತೆ. ಅಲ್ಲಿರುವಂತಹ ಒಂದು ವ್ಯತಿರಿಕ್ತವಾದ ಪ್ರಕೃತಿಯಲ್ಲಿ ಮನೆಗಳನ್ನೇ ಕಟ್ಟಬೇಕು, ಆ ರೀತಿಯಾಗಿ ಒಂದು ರಿಸರ್ಚ್ ಮಾಡುವಂಥ ಸಂಸ್ಥೆ. ಇದೊಂದು NGO. ಇದಕ್ಕೆ ಏನಾಗುತ್ತೆ ಅಂದರೆ, ಸಾಕಷ್ಟು ವಿದೇಶಿ ದೇಣಿಗೆಗಳು ಬಂದಿದೆ. ಅದರಿಂದ ಹಣವನ್ನು ದುರ್ಬಳಕೆ ಮಾಡಿ ಇವರ ಒಂದು ಏವಿಯೇಷನ್ ಕಂಪನಿ ಇದೆ ಮತ್ತು ಇವರ ಪತ್ನಿಯವರೇನಿದ್ದಾರೆ ಅವರ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ಗಳಾಗಿದೆ ಅಂತ ಇವತ್ತು ಹಲವಾರು ದಿನಗಳಿಂದ ಹೋರಾಟ ಮಾಡ್ಕೊಂಡ್ಬಂದಿದ್ದು, ಈಗ ಉಪವಾಸವನ್ನು ಕೈಬಿಟ್ಟು ನನ್ನನ್ನು ನೀವು ಬಂಧನ ಮಾಡಿದ್ರೆ ಈ ಗಲಾಟೆ ಇನ್ನೂ ತುಂಬ ದೊಡ್ಡದಾಗಿ ಆಗುವಂಥ ಸಂಭವ ಇದೆ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಜೆನ್ಜಿಗಳನ್ನು ಹಿಂಸೆಗೆ ಪ್ರಚೋದಿಸುತ್ತಿದ್ದಾರಾ ಇಂಡಿ ಮೈತ್ರಿಕೂಟದ ನಾಯಕರು. ಹೌದು ಸ್ನೇಹಿತರೆ, ನಾನಿವತ್ತು ನಿಮ್ಮ ಮುಂದೆ ಈ ರೀತಿಯಾಗಿ ಹೇಳಲಿಕ್ಕೆ ಕಾರಣಗಳು ಕೂಡ ಉಂಟು. ಹಾಗಾಗಿ ನಾವು ಈ ವಿಷಯವನ್ನು ತುಂಬ ಲಘುವಾಗಿ ಪರಿಗಣಿಸಲು ಸಾಧ್ಯವಿಲ್ಲ. ಯಾಕೆ ಅಂದರೆ ಇದು ದೇಶದ ಆಂತರಿಕ ಭದ್ರತೆಯನ್ನು ಒಳಗೊಂಡಿರುವಂತಹ ವಿಷಯ. ಹಾಗಾಗಿ ಈ ವಿಷಯವನ್ನು ಕೇಂದ್ರ ಸರ್ಕಾರವು ಹಾಗೂ ವಿರೋಧಿ ಪಕ್ಷಗಳು ಕೂಡ ತುಂಬ ಗಂಭೀರವಾಗಿ ಪರಿಗಣನೆಗೆ ತಗೋಬೇಕಾಗುತ್ತೆ. ಹಾಗಾಗಿ ಯಾವುದೋ ರಾಜಕೀಯ ಪ್ರೇರಿತವಾಗಿ ನಡೆಯುವಂಥ ಗಲಭೆಗಳಿಗೆ ನಾವು ಪ್ರೋತ್ಸಾಹವನ್ನು ಕೊಟ್ಟಾಗ ದೇಶದ ಆಂತರಿಕ ಭದ್ರತೆಗೆ ಕುತ್ತು ಬರುತ್ತದೆ ಅನ್ನೋದನ್ನು ಬಹುಮುಖ್ಯವಾಗಿ ಇಲ್ಲಿ ಇಂಡಿ ಮೈತ್ರಿಕೂಟದ ನಾಯಕರು ಗಮನದಲ್ಲಿಡಬೇಕು ಅನ್ನೋದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ. ಹೌದು, ನಾನಿವತ್ತು ನಿಮ್ಮ ಮುಂದೆ ಯಾಕೆ ಈ ವಿಷಯವನ್ನು ಇಷ್ಟು ಗಂಭೀರವಾಗಿ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಲಡಾಖ್ನಲ್ಲಿ ಒಂದು ಘಟನೆ ನಡೆದೋಗುತ್ತೆ. ಅದೇನು ಅಂತ ಹೇಳಿದ್ರೆ, ಈಗ ಲಡಾಖ್ ಬಂದ್ಬಿಟ್ಟು ಕೇಂದ್ರಾಡಳಿತ ಪ್ರದೇಶವಾಗಿ ಇರ್ತಕ್ಕಂಥದ್ದು. ಯಾವಾಗ ಆರ್ಟಿಕಲ್ 370 ತೆಗೆದುಹಾಕಿದ್ರೋ ಆವಾಗ ಅದಕ್ಕೆ ಸಂಪೂರ್ಣ ರಾಜ್ಯದ ಸ್ಥಾನಮಾನವನ್ನು ಕೊಡಲಾಗಿಲ್ಲ. ಹಾಗಾಗಿ ಇವಾಗ ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಕೇಂದ್ರದ ಆಡಳಿತದಲ್ಲಿ ಇದೆ. ಹಾಗಾಗಿ ಅಲ್ಲಿ ಅಭಿವೃದ್ಧಿಗೂ ಕೂಡ ಪೂರಕವಾದ ಕೆಲಸಗಳನ್ನು ಮಾಡಲಾಗ್ತಾ ಇದೆ, ಬಹುಮೆಚ್ಚುಗೆಗೂ ಕೂಡ ಪಾತ್ರ ಆಗಿದೆ. ಆದರೆ ಇಲ್ಲಿ ಸೋನಮ್ ವಾಂಗ್ಚುಕ್ ಅಂತ ಹೇಳುವಂತಹ ಒಬ್ಬರು ಪರಿಸರವಾದಿ ಇಂಜಿನಿಯರು ಮತ್ತು ಯುವಕರನ್ನು ಪ್ರೋತ್ಸಾಹ ಮಾಡುವಂತಹ ಮತ್ತು ಸಂಪೂರ್ಣ ಸ್ಥಾನಮಾನ ಕೊಡಬೇಕು ಲಡಾಖ್ಗೆ ಅಂತ ಹೇಳುವಂತಹ ಒಬ್ಬರು ಹೋರಾಟಗಾರರು ಇದ್ದಾರೆ. ಇವರು ಏನು ಮಾಡ್ತಾಯಿದ್ರು ಅಂದರೆ, ಹಲವಾರು ವರ್ಷಗಳಿಂದ ಇವರು ಈ ಒಂದು ಹೋರಾಟಗಳನ್ನು ಮಾಡ್ಕೊಂಬರ್ತಿದ್ದಾರೆ. ಈ ಸೋನಮ್ ವಾಂಗ್ಚುಕ್ ಅವರು ಏನು ಮಾಡಿದ್ದಾರೆ ಅಂದರೆ, ಇವರು ಹಲವಾರು ಹೂಡಿಕೆ ಕಂಪನಿಗಳನ್ನು ಹೊಂದಿದ್ದಾರೆ ಮತ್ತು ಕೆಲವು NGOಗಳು ಅಂದರೆ ಸರ್ಕಾರಿಯೇತರ ಸಂಸ್ಥೆಗಳನ್ನು ಕೂಡ ನಡೆಸ್ತಾರೆ. ಹಾಗಾಗಿ ಈ ಸೆಪ್ಟೆಂಬರ್ 10ನೇ ತಾರೀಕು ಈ ಒಂದು ಹೋರಾಟ ಶುರುವಾಗುತ್ತೆ. ಅದರ ಹಿನ್ನೆಲೆಯನ್ನು ನೋಡುವಾಗ ನಾವು ಈ ಸಂಪೂರ್ಣ ರಾಜ್ಯದ ಸ್ಥಾನಮಾನವನ್ನು ಕೇಳಿ ಒಂದು ವೇದಿಕೆ ಸೃಷ್ಟಿಯಾಗುತ್ತೆ. ಅದು ಯಾವ ವೇದಿಕೆ ಅಂತ ಹೇಳಿದ್ರೆ, ಅಫೆಕ್ಸ್ ಬಾಡಿ ಆಫ್ ಲೇಹ್ ಅಂಡ್ ಕಾರ್ಗಿಲ್ ಡೆಮಾಕ್ರೇಟಿವ್ ಅಲಯನ್ಸ್ ಅಂತ. ಈ ಒಂದು ವೇದಿಕೆ ಯಾವಾಗ ಸೃಷ್ಟಿಯಾಗುತ್ತೆ, ಇದರ ಅಡಿಯಲ್ಲಿ ಸೆಪ್ಟೆಂಬರ್ 10ನೇ ತಾರೀಕಿಂದ ಈ ಸೋನಮ್ ವಾಂಗ್ಚುಕ್ ಅವರು ಉಪವಾಸಕ್ಕೆ ಕೂತ್ಕೊಳ್ತಾರೆ. ಉಪವಾಸಕ್ಕೆ ಕೂತ್ಕೊಂಡಾಗ ಏನಾಗುತ್ತೆ, 10 ದಿನ 15 ದಿನ ಆಗುವಷ್ಟರಲ್ಲಿ ಅಂದರೆ 23ನೇ ತಾರೀಕಿಗೆ ಆ ವೇದಿಕೆಯಲ್ಲಿದ್ದಂತಹ ಈ ಹೋರಾಟಗಾರರಲ್ಲಿ ಇಬ್ಬರು ಅಸ್ವಸ್ಥರಾಗ್ತಾರೆ. ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಈ ಗಲಭೆ ಹಿಂಸಾಚಾರ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈಗ ಕೇಳಿ ಬರ್ತಾ ಇರುವ ಮಾತುಗಳು ಏನಂತ ಹೇಳಿದ್ರೆ, BJP ಆರೋಪ ಮಾಡ್ತಾ ಇರುವಂತೆ ಅಲ್ಲಿನ ಅಂದರೆ ಲೇಹ್ ಅಂತ ಏನು ಹೇಳ್ತೀವಿ, ಲಡಾಖ್ನ ಲೇಹ್ ಏನಿದೆ, ಅಲ್ಲಿನ ಒಬ್ಬ ಮಹಾನಗರ ಪಾಲಿಕೆಯ ಸದಸ್ಯ, ಕೌನ್ಸಿಲರ್ ಅಂತ ಏನು ಹೇಳ್ತಾರೆ, ಸ್ಟೆನ್ಜಿನ್ ಸಿಬಾಕ್ ಅಂತ ಈತನ ಹೆಸರು. ಈತ ಕಾಂಗ್ರೆಸ್ನ ಒಬ್ಬ ಪಾಲಿಕೆಯ ಸದಸ್ಯ ಮತ್ತು ಈತನ ಇನ್ನೊಬ್ಬರು ಕಾಂಗ್ರೆಸ್ನ ನಾಯಕರಿದ್ದಾರೆ. ಇವರಿಬ್ಬರ ಮೇಲೆ ಪ್ರಬಲವಾದಂತಹ ಒಂದು
ಅನುಮಾನ ವ್ಯಕ್ತ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವರಿಬ್ಬರು ಈ ಗಲಭೆ ಏನಾಯ್ತಲ್ಲ, ಈ ಗಲಭೆಯಲ್ಲಿ ಹಿಂಸಾತ್ಮಕವಾಗಿ ಪರಿವರ್ತನೆಯಾಗಿ ಈ ಘಟನೆ ಲಡಾಖ್ನ BJPಯ ಕೇಂದ್ರ ಕಚೇರಿಯನ್ನು ಸುಟ್ಟಾಕಿದ್ದಾರೆ. ಅಷ್ಟೇ ಅಲ್ಲದೆ ಹಿಲ್ ಡೆವಲಪ್ಮೆಂಟ್ ಆಟೋಮನಸ್ ಅನ್ನುವಂಥ ಒಂದು ಸರ್ಕಾರಿ ಸಂಸ್ಥೆಯನ್ನು ಕೂಡ ಸುಟ್ಟಾಕಿದ್ದಾರೆ ಪ್ರತಿಭಟನಾಕಾರರು. ಅಂದರೆ ಆ ಒಂದು ಗಲಭೆಯ ದೃಶ್ಯಗಳಲ್ಲಿ ಈ ಸ್ಟೆನ್ಸಿನ್ ಸಿಬಾಕ್ ಅವರ ಒಂದು ಫೋಟೋ ಫುಟೇಜ್ಗಳು ಸಿಕ್ಕಿದೆ ಅಂತ ಹೇಳೋದು. ಹಾಗಾಗಿ ಈತ ಇವಾಗ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ ಅಂತ ಹೇಳುವಂಥ ಕೆಲವು ಮಾತುಗಳು ವ್ಯಕ್ತ ಆಗ್ತಾ ಇದೆ. ಆದರೆ ಈತನನ್ನು ಬಂಧನ ಮಾಡಲಾಗಿದೆ ಅಂತ ಕೆಲವು ವಾದಗಳು ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ದಾರುಣ ಘಟನೆಯಲ್ಲಿ 4 ಜನ ಸಾವಾಗಿದೆ, 4 ಜನರು ಮರಣ ಹೊಂದಿದ್ದಾರೆ ಮತ್ತು 48 ಜನರ ಬಂಧನ ಆಗಿದೆ. ಆದರೆ ಈ ಸೋನಮ್ ವಾಂಗ್ಚುಕ್ ಅವರಿದ್ದಾರಲ್ಲ, ಇವರು 2-3 NGOಗಳನ್ನು ನಡೆಸ್ತಾರೆ. ಅದರಲ್ಲಿ HIAL ಅಂತ, ಅಂದರೆ ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ಟರ್ನೇಟಿವ್ಸ್ ಆಫ್ ಲಡಾಖ್ ಅಂತ. ಇದು ಪರಿಸರದ ಕುರಿತಾಗಿ ಅಧ್ಯಯನವನ್ನು ಮಾಡುತ್ತೆ. ಅಲ್ಲಿರುವಂತಹ ಒಂದು ವ್ಯತಿರಿಕ್ತವಾದ ಪ್ರಕೃತಿಯಲ್ಲಿ ಮನೆಗಳನ್ನೇ ಕಟ್ಟಬೇಕು, ಆ ರೀತಿಯಾಗಿ ಒಂದು ರಿಸರ್ಚ್ ಮಾಡುವಂಥ ಸಂಸ್ಥೆ ಇದೊಂದು NGO. ಇದಕ್ಕೆ ಏನಾಗುತ್ತೆ ಅಂದರೆ ಸಾಕಷ್ಟು ವಿದೇಶಿ ದೇಣಿಗೆಗಳು ಬಂದಿದೆ. ಆ ವಿದೇಶಿ ದೇಣಿಗೆಗಳನ್ನು ಈ ಸೋನಮ್ ವಾಂಗ್ಚುಕ್ ಅವ್ರದ್ದು ಇನ್ನೊಂದು NGO ಇದೆ, ಈ ಸಿಗ್ಮಾಲ್ ಅಂತ, ಅಂದರೆ ಸ್ಟೂಡೆಂಟ್ ಎಜುಕೇಷನ್ ಆ್ಯಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲಡಾಖ್ ಅಂತ. ಅಂದರೆ ಈ HAIL ಅನ್ನುವಂಥ NGOಗೆ ಬಂದಿರತಕ್ಕಂಥ ದೇಣಿಗೆಗಳನ್ನು ಈ ಸಿಗ್ಮಾಲ್ ಅಂತ ಹೇಳುವಂತಹ ಒಂದು NGOಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಅನುಮಾನಗಳು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಅದರಿಂದ ಹಣವನ್ನು ದುರ್ಬಳಕೆ ಮಾಡಿ ಇವರ ಒಂದು ಏವಿಯೇಷನ್ ಕಂಪನಿ ಇದೆ ಮತ್ತು ಇವರ ಪತ್ನಿಯವರೇನಿದ್ದಾರೆ ಅವರ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ಗಳಾಗಿದೆ ಅಂತ. ಆದರೆ ಈ ಸೋನಮ್ ವಾಂಗ್ಚುಕ್ ಅವರ NGOಗಳಿಗೆ ಅಷ್ಟು ದೊಡ್ಡ ಮಟ್ಟದ ದೇಣಿಗೆಗಳನ್ನು ಪಡೀಲಿಕ್ಕೆ ಅನುಮತಿ ಇರಲಿಲ್ಲ. ವಿದೇಶಿ ದೇಣಿಗೆಗಳನ್ನು ಪಡೆಯುವಂತಹ ಒಂದು ಅನುಮತಿ ಇರಲಿಲ್ಲ. ಅದರಲ್ಲಿ ಅವರು ದುರ್ಬಳಕೆ ಮಾಡಿದ್ದಾರೆ, ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಅವರ ಬ್ಯಾಂಕ್ ಖಾತೆಯ ವಿವರಗಳನ್ನು ಎಲ್ಲಿ ಕೂಡ ಅವರು ಇದು ಮಾಡಿಲ್ಲ, ಬಹಿರಂಗಪಡಿಸಿಲ್ಲ ಅನ್ನುವಂಥ ಆಪಾದನೆಗಳ ಮೂಲಕ ಇವಾಗ CBI ಅವರಿಗೆ 2-3 ತಿಂಗಳ ಹಿಂದೆಯೇ ಒಂದು ನೋಟಿಸನ್ನು ಜಾರಿ ಮಾಡಿತ್ತು. ಆದರೆ ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋ ಇರುತ್ತಲ್ಲ, ಅವರು ಇದನ್ನೆಲ್ಲ ಕೂಲಂಕುಷವಾಗಿ ನೋಡಬೇಕಾಗಿತ್ತು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗಮನಕ್ಕೆ ಬರುತ್ತೆ. ಹಾಗಾಗಿ ಹೀಗಾಗಿ ಅವರ ಖಾತೆಗಳನ್ನೆಲ್ಲ ಫ್ರೀಸ್ ಮಾಡಿರುತ್ತೆ ಇಷ್ಟೊತ್ತಿಗಾಗಲೇ ಕೇಂದ್ರ ಸರ್ಕಾರ. ಆದರೆ ಈ ಹಿಂಸಾತ್ಮಕ ಕೃತ್ಯ ನಡೀತಲ್ಲ, ಆ ಕೃತ್ಯವನ್ನು ಅಂದರೆ ಆ ಹೋರಾಟ ಏನು ನಡೀತಿತ್ತು ಸಂಪೂರ್ಣ ರಾಜ್ಯದ ಸ್ಥಾನಮಾನ, ಅಲ್ಲಿ ಈ ಕಾಂಗ್ರೆಸ್ನ ಇವಾಗ ಯಾರು ಆಪಾದಿತರು ಸ್ಟೆನ್ಸಿನ್ ಸಿಬಾಕ್ ಅಂತಿದ್ದಾರೆ ಮತ್ತು ಅವರವರ ಇನ್ನೊಬ್ಬರು ಕಾಂಗ್ರೆಸ್ ನಾಯಕರು ಈ ಗಲಭೆಗೆ ಪ್ರಚೋದನೆ ಅಥವಾ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಷಯ ಇವತ್ತು ಮುನ್ನೆಲೆಗೆ ಬಂದಿರೋದು. ಹಾಗಾಗಿ ನಾವು ನೋಡ್ಬೋದು ಈ ಸೋನಮ್ ವಾಂಗ್ಚುಕ್ಕೇನು ಸುಮ್ಮನೆ ಕೂತ್ಕೊಂಡಿರಲಿಲ್ಲ. ಈತ ಪಾಕಿಸ್ತಾನ ಮತ್ತು ಮೊಹಮ್ಮದ್ ಯೂನಸ್ಸು ಇವರೆಲ್ಲರ ಒಂದು ಸಂಪರ್ಕಕ್ಕೆ ಹೋಗಿ ಬಂದಿರತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳನ್ನು ನೋಡಿದಾಗ ಆತನ ಫೋಟೋಗಳು ವೈರಲ್ ಆಗ್ತಾಯಿದೆ. ಆದರೆ ಆತ ಇವತ್ತು ಹಲವಾರು ದಿನಗಳಿಂದ ಹೋರಾಟ ಮಾಡ್ಕೊಂಬಂದಿದ್ದು ಈಗ ಉಪವಾಸವನ್ನು ಕೈಬಿಟ್ಟು ನನ್ನನ್ನು ನೀವು ಬಂಧನ ಮಾಡಿದ್ರೆ ಈ ಗಲಾಟೆ ಇನ್ನೂ ತುಂಬ ದೊಡ್ಡದಾಗಿ ಆಗುವಂಥ ಸಂಭವ ಇದೆ, ನಾನು ಆಚೆ ಇದ್ದರೆ ಇನ್ನೂ ಪರಿಸ್ಥಿತಿ ನಿಯಂತ್ರಣದಲ್ಲಿರುತ್ತೆ ಅಂತ ಹೇಳುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ನಾನು ಗಲಭೆಗೆ ಪ್ರಚೋದನೆ ಕೊಟ್ಟಿಲ್ಲ, ಬೇರೆ ಯಾರೋ ಈ ಒಂದು ಹೋರಾಟವನ್ನು ಮುನ್ನೆಲೆಗೆ ತಗೊಂಡೋಗಿ ಗಲಭೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಹೇಳುವಂಥ ಮಾತುಗಳನ್ನು ಇವಾಗ ಸೋನಮ್ ವಾಂಗ್ಚುಕ್ ಅವರು ಹೇಳ್ತಾ ಇದ್ದಾರೆ. ನಾವು ಈಗ ನೋಡೋಣ. ಇತ್ತೀಚೆಗೆ ನಾನೊಂದು ಸಂಚಿಕೆಯನ್ನು ಮಾಡಿದ್ದೆ ರಾಹುಲ್ ಗಾಂಧಿಯವರ ಒಂದು ಟ್ವೀಟನ್ನು ಇಟ್ಕೊಂಡು. ಅವರು ಅದರಲ್ಲಿ ದೇಶದ ಯುವಜನರೇ, ಅಂದರೆ ಜೆನ್ಜಿ ಅಂದರೆ ಏನು ಅಂತ ಹೇಳಿದ್ರೆ ದೇಶದ ಯುವಜನರು ಅಂತ ಇಟ್ಕೊಬೋದು. ಅಂದರೆ ಸರಿಸುಮಾರು 18ರ ಮೇಲ್ಪಟ್ಟು 30ರ ಪ್ರಾಯದೊಳಗಡೆ ಇರುವಂಥವ್ರನ್ನ Z ಅಂತ, ಜನರೇಷನ್ Z ಅಂತ ಕರೀತಾರೆ ಅಂತ ಹೇಳ್ತಕ್ಕಂಥದ್ದು ರಾಹುಲ್ ಗಾಂಧಿಯ ವಾದ. ಹಾಗಾಗಿ ಈ ಇಂಡಿ ಮೈತ್ರಿಕೂಟದಲ್ಲಿರುವಂಥ ಹಲವಾರು ನಾಯಕರ ವಿಚಾರಧಾರೆಗಳನ್ನು ನೋಡಿದಾಗ ನೇಪಾಳದಲ್ಲಿ ಹೆಂಗಾಯಿತೋ, ಬಾಂಗ್ಲಾದೇಶದಲ್ಲಿ ಹೆಂಗಾಯಿತೋ, ಶ್ರೀಲಂಕಾದಲ್ಲಿ ಹೆಂಗಾಯಿತೋ ಅದೇ ರೀತಿಯಾಗಿ ಭಾರತದಲ್ಲೂ ಆಗಬೇಕು ಅನ್ನುವಂಥ ಉತ್ಸುಕತೆ ಇದೆಯಲ್ಲ, ಅದು ಇವತ್ತು ಮೇರೆ ಮೀರಿ ಎಂತೆಂಥ ಹೇಳಿಕೆಗಳು ಆಚೆ ಬರ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಗಮನದಲ್ಲಿಟ್ಕೊಳ್ಬೇಕು. ತಮ್ಮನ್ನು ತಾವು ಒಬ್ಬ ಮಹಾನ್ ನಾಯಕ ಅಂತ ಬಿಂಬಿಸಿಕೊಳ್ಳುವಂತಹ ಕೇಜ್ರಿವಾಲ್ ಅವರು ನಿನ್ನೆ ಒಂದು ಟ್ವೀಟನ್ನು ಮಾಡಿದ್ದಾರೆ, ಬಹಳ ಉದ್ದವಾದ ಒಂದು ಟ್ವೀಟು. ಅದರಲ್ಲಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ,
ಈ ಲಡಾಖ್ನಲ್ಲಿ ನಡೆದಿರುವಂಥ ವಿಷಯ ದೇಶದ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ನಡೆದಿರುವಂತಹ ಹೋರಾಟ. ಇದರಲ್ಲಿ ಏನೂ ತಪ್ಪಿಲ್ಲ. ಹಾಗಾಗಿ ಯುವ ಜನರ ಮನಸ್ಸಿನಲ್ಲಿ ಏನು ಭಾವನೆಗಳಿದೆಯೋ ಅದಕ್ಕೆ ಬೆಲೆ ಕೊಡದೇ ಇದ್ದಾಗ ಇಂಥ ಹೋರಾಟಗಳು ಬರುತ್ತೆ. ಇದನ್ನು ನಾವು ಈಗಲೇ ನಿಯಂತ್ರಣ ಮಾಡಬೇಕು. ಯುವಕರ ಮನಸ್ಸಿಗೆ ಸ್ಪಂದನೆ ಮಾಡಬೇಕು. ಅದಕ್ಕೆ ಸಂಪೂರ್ಣ ರಾಜ್ಯದ ಸ್ಥಾನಮಾನವನ್ನು ಕೊಡಬೇಕು. ಇಲ್ಲದೇ ಇದ್ದರೆ ಈ ವಿಚಾರ ದೇಶದಾದ್ಯಂತ ಹಬ್ಬಿಕೊಳ್ಳಲಿದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಅಬು ಅಜ್ಮಿ ಅಂತ ಒಬ್ಬ ಸಮಾಜವಾದಿ ಪಕ್ಷದ ನಾಯಕ ಇದ್ದಾನೆ. ಈತ ಮಹಾರಾಷ್ಟ್ರದಲ್ಲಿ ಇರ್ತಾನೆ. ಈತ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಆಂದೋಲನಗಳನ್ನು ಮಾಡೋದನ್ನು ತಪ್ಪು ಅಂತ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಆದರೆ ಇವ್ರು ಹೆಂಗೆ ಆಂದೋಲನಗಳನ್ನು ಮಾಡಿಕೊಂಡು ಇವಾಗ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ನರೇಂದ್ರ ಮೋದಿ ಅವರು ಹೇಳೋದೆಲ್ಲ ಉಲ್ಟಾ ಮಾತುಗಳು ಅಂತ ಹೇಳುವಂಥ ಮಾತನ್ನಾಡ್ತಾನೆ. ನೋಡಿ, ಯಾರು ಪ್ರತಿಭಟನೆಯನ್ನು ಮಾಡಬೇಡಿ ಅಂತ ಹೇಳಲ್ಲ. ಆದರೆ ಆ ಪ್ರತಿಭಟನೆಗಳು ದಂಗೆಗಳಾಗಿ ಹಿಂಸಾಚಾರಕ್ಕೆ ಪ್ರೇರಣೆಯನ್ನು ಕೊಡಬಾರ್ದು. ಸಂವಿಧಾನ ನಮಗೆ ಕೊಟ್ಟಿರುವಂತಹ ಪರಮೋಚ್ಚವಾದ ಅಧಿಕಾರ ಯಾವುದು ಅಂತ ಹೇಳಿದ್ರೆ ಪ್ರತಿಭಟಿಸ್ತಕ್ಕಂಥದ್ದು, ಮತದಾನ ಮಾಡ್ತಕ್ಕಂಥದ್ದು. ಹಾಗಾಗಿ ದೇಶದ ಯುವ ಜನತೆ ಬದಲಾವಣೆಯನ್ನು ಬಯಸುತ್ತಾರೆ ಅನ್ನೋದಾದರೆ ಸಂಸತ್ತು, ಇವಾಗ ನಮಗೆ ಸಂಸತ್ತು ಅನ್ನೋದೆಲ್ಲ ಇದೆ. ಸಂವಿಧಾನ ಕೊಟ್ಟಿರುವ ಕಟ್ಟಕಡೆಯ ಹಕ್ಕು ಏನಂದರೆ, ನೀವು ಕೂಡ ಒಂದು ಪಕ್ಷವನ್ನು ಹುಟ್ಟಾಕಿ ತನ್ಮುಖೇನ ಒಂದು ಚುನಾವಣೆಗಳಲ್ಲಿ ಬರೋದ್ರ ಮುಖಾಂತರ ನೀವು ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ದೇಶವನ್ನು ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗಿ ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ಬೋದು. ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋಂಗಿದ್ರೆ ಹಿಂಸಾಚಾರಕ್ಕೆ ಎಲ್ಲೂ ಕೂಡ ಪ್ರೇರಣೆಯನ್ನು ಕೊಡದೆ ಮಾಡಬೇಕು ಅಂತ ಹೇಳುವಂಥ ವಿಷಯ ಮುನ್ನೆಲೆಗೆ ಬರುತ್ತೆ. ಅದು ಆಗದೇ ಇದ್ದಂಥ ಪಕ್ಷದಲ್ಲಿ ಪ್ರತಿ 5 ವರ್ಷಕ್ಕೆ ಸರ್ಕಾರವನ್ನು ಬದಲಾವಣೆ ಮಾಡುವಂಥ ಅಧಿಕಾರವನ್ನು ಸಂವಿಧಾನ ಕೊಟ್ಟಿದೆ. ತನ್ಮುಖೇನ ಸೂಕ್ತ ವ್ಯಕ್ತಿಗಳಿಗೆ ಮತದಾನ ಮಾಡೋದ್ರ ಮುಖಾಂತರ ದೇಶದ ಒಂದು ಅಧಿಕಾರವನ್ನು ಬದಲಾವಣೆ ಮಾಡ್ಕೊಬೋದು. ನಮಗೆ ಬೇಕಾದಂಥ ಸರ್ಕಾರವನ್ನು ನಾವು ಪುನರ್ ಸ್ಥಾಪಿಸ್ಕೊಳ್ಬೋದು ಅನ್ನುವಂಥ ಅಂಶವನ್ನು ದೇಶದ ಯುವ ಜನತೆ ಗಂಭೀರವಾಗಿ ಪರಿಗಣನೆಗೆ ತಗೊಳ್ಬೇಕಾಗುತ್ತೆ. ಹಾಗಾಗಿ ಇದಲ್ಲದೆ ಸಂಜಯ್ ರಾವತ್ ಅಂತಿದ್ದಾನೆ. ಈತ ಕೇಳಿ ಎಂಥ ಹುಚ್ಚುತನದ ಹೇಳಿಕೆಗಳನ್ನು ಕೊಡ್ತಾನೆ ಅಂತ ಹೇಳಿದ್ರೆ, ಇವತ್ತು ಲಡಾಖ್ ಅಂತೇಳುವಂಥ ಒಂದು ಸಣ್ಣ ಪ್ರದೇಶವನ್ನು, ಚೀನಾದ ಗಡಿ ಭಾಗದಲ್ಲಿರುವಂಥ ಪ್ರದೇಶವನ್ನು ಕಂಟ್ರೋಲಲ್ಲಿ ಇಟ್ಕೊಳಕ್ಕಾಗದೇ ಇರುವಂತಹ ಕೇಂದ್ರ ಸರ್ಕಾರ, ಅಂದರೆ ಈತನಿಗೆ ವಿಶ್ವಗುರು ಅಂತ ಹೇಳಿದ್ರೆ ಭಾರತ ಅಂತ ಕಾಣಲ್ಲ, ನರೇಂದ್ರ ಮೋದಿ ಅಂತ ಕಾಣ್ತಾರೆ. ಇವನಿಗೆ ಯಾರು ಕೂಡ ನರೇಂದ್ರ ಮೋದಿ ಅವ್ರನ್ನ ವಿಶ್ವಗುರು ಅಂತ ಹೇಳ್ತಾ ಇಲ್ಲ. ಭಾರತದ ಜ್ಞಾನ ಪರಂಪರೆ ಏನಿದೆ ಅದು ಈ ವಿಶ್ವಗುರು ಅಂತ ನಾವೆಲ್ಲರೂ ಹೇಳೋದು. ಆದರೆ ಈತನಿಗೆ ಕಾಮಾಲೆ ಕಣ್ಣಿಗೆಲ್ಲ ಕಾಣೋದು ಹಳದಿ ಅನ್ನಂಗೆ ನರೇಂದ್ರ ಮೋದಿನೇ ಕಾಣ್ತಾರೆ. ಎಲ್ಲಿ ನೋಡಿದ್ರು ನಿದ್ದೆಯಲ್ಲೂ ಕೂಡ ಸ್ವಪ್ನದಲ್ಲೂ ಕೂಡ ನರೇಂದ್ರ ಮೋದಿ ಕಾಣ್ತಾರೆ. ಹಾಗಾಗಿ ಈತ ಲಡಾಖ್ ಅನ್ನುವಂಥ ಒಂದು ಸಣ್ಣ ಪ್ರದೇಶವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇರೋವಂಥ ಪ್ರಧಾನಮಂತ್ರಿ ವಿಶ್ವಗುರು ಹೆಂಗಾಗ್ತಾರೆ? ಹಾಗಾಗಿ ಇದು ದೇಶದಾದ್ಯಂತ ಜೆನ್ಜಿ ಅಭಿಯಾನ ಮುಂದುವರಿಯುತ್ತೆ ಅಂತ ಹೇಳುವಂತಹ ಒಂದು ಪ್ರಚೋದನಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ. ಅದು ಬಿಟ್ಬಿಟ್ಟು ಫಾರೂಕ್ ಅಬ್ದುಲ್ಲಾ ವಂಶಾಡಳಿತವಾಗಿ ಕಾಶ್ಮೀರವನ್ನು ಆಳದಂಥ ಕುಟುಂಬ ಇದೆಯಲ್ಲ ಇವತ್ತು, ಫಾರೂಕ್ ಅಬ್ದುಲ್ಲಾ ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಇದನ್ನು ತುಂಬ ದಿನ ಕಾದು ನೋಡಬಾರ್ದು. ಯಾಕೆಂದರೆ ಕಾಂಗ್ರೆಸ್ಗಲ್ಲಿ ಯಾವುದೇ ಬಲ ಇಲ್ಲ ಲಡಾಖಲ್ಲಿ. ಅವರು ಎಷ್ಟೇ ಪ್ರಯತ್ನ ಪಟ್ಟರು 40 ರಿಂದ 50 ಜನರನ್ನು ಸೇರಿಸೋಷ್ಟು ಕೂಡ ಕ್ಷಮತೆ ಇಲ್ಲ ಕಾಂಗ್ರೆಸ್ಗೆ ಅಂತ ಹೇಳುವಂಥ ಮಾತುಗಳನ್ನಿಟ್ಟು ಇದರ ಹಿಂದೆ ಯಾವುದೋ ವಿದೇಶಿ ಕೈವಾಡಗಳಿದೆ ಅಂತ ಹೇಳೋದನ್ನು ಗಮನಕ್ಕೆ ತಗೊಬಾರ್ದು. ಇದು ಜನರ ಮನಸ್ಸಿನ ಮಾನಸಿಕತೆ. ಹಾಗಾಗಿ ಇನ್ನೊಂದು ಚಿಂಗಾರಿ ಲಗ್ನೆ ಸೆ ಪೆಹಲೆ ಜಾಗೃತ್ ಹೋ ಜಾವ್ ಅಂತ ಹೇಳುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಬೆಂಕಿ ಬೀಳೋಕ್ಕೆ ಮುಂಚೆ ಎಚ್ಚರಿಕೆ ಆಗಬೇಕು ಅಂತ ಪರೋಕ್ಷವಾಗಿ ನರೇಂದ್ರ ಮೋದಿಯನ್ನು ಚೂಟುವಂತಹ ಕೆಲಸವನ್ನು ಮಾಡ್ತಾನೆ ಈ ಮುತ್ಯನೇ ಈತನ ಮಗನೇ ಇವಾಗ ಅಲ್ಲಿಗೆ ಮುಖ್ಯಮಂತ್ರಿ ಆಗಿರೋದು. ಉಮರ್ ಅಬ್ದುಲ್ಲಾ ಈಗ ಅಲ್ಲಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನು ಗಮನದಲ್ಲಿ ಇಟ್ಟು ನಾವು ನೋಡುವಾಗ ನೇಪಾಳದಂತಹ ಪರಿಸ್ಥಿತಿ ಭಾರತದ ಎಲ್ಲೆಡೆಗೆ ಆಗಬೇಕು ಅನ್ನೋದು ಇಂಡಿ ಮೈತ್ರಿಕೂಟದ ನಾಯಕರ ಮನಸ್ಸಿನಲ್ಲಿ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಇವರೆಲ್ಲರೂ ಗಲಭೆಗೆ ಪ್ರಚೋದನೆ ಕೊಡುವಂತಹ ತಯಾರಿಯನ್ನು ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬ ದೇಶದ ನಾಗರಿಕನ ಮನಸ್ಸಿನಲ್ಲಿ ಮೂಡೋದು ಸಹಜ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೈಗೊಳ್ತಾ ಇರೋಂಥ ಕ್ರಮಗಳನ್ನು ನೋಡಿದಾಗ ದೇಶದ ಭದ್ರತೆಯ ಕುರಿತಾಗೂ ಕೂಡ ಮಾತನಾಡಲಿಕ್ಕೆ ಹೆದರಿಕೆ ಆಗುವಂಥ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಿದ್ದಾರೆ. ಮುಕ್ತವಾಗಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಮಾತನಾಡಲಿಕ್ಕಾಗಲ್ಲ, ಕಾಂಗ್ರೆಸ್ನ ನಾಯಕರ ಕುರಿತಾಗಲಿ ಮಾತನಾಡಲಿಕ್ಕಾಗಲ್ಲ ಅನ್ನುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರತಕ್ಕಂಥದ್ದು. ಹಾಗಾಗಿ ಇದೊಂದು ತೀರಮಾನ ಗಂಭೀರವಾದ ವಿಚಾರ ಆಗಿದ್ದು, ಕೇಂದ್ರ ಸರ್ಕಾರ ತತ್ಕ್ಷಣದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಯಾರ್ಯಾರು ಇದ್ರ ಹಿಂದೆ ಇದ್ದಾರೋ ಅವರನ್ನೆಲ್ಲರನ್ನು ಬಂಧನ ಮಾಡಬೇಕು.
ಹಾಗೇನಾದರೂ ಬಂಧನ ಮಾಡಿದ್ರೆ ಈ ಇಂಡಿ ಮೈತ್ರಿಕೂಟದ ನಾಯಕರು ಪುನರ್ಜಾಗೃತರಾಗ್ತಾರೆ, ತನ್ಮುಖೇನ ಒಂದು ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳುವಂಥ ವಿಷಯಗಳು ಮುನ್ನೆಲೆಗೆ ಬರುತ್ತೆ. ದೇಶದಾದ್ಯಂತ ಹಿಂಸಾಚಾರವನ್ನು ಹುಟ್ಟಾಕ್ತಾರೆ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ NGOಗಳು ಅಂತ ಹೇಳುವಂತಹ ಅಂದರೆ ಸರ್ಕಾರಿಯೇತರ ಸಂಸ್ಥೆಗಳಿಗೆ ಬರ್ತಕ್ಕಂತಹ ವಿದೇಶಿ ದೇಣಿಗೆಗಳನ್ನು ಕಟ್ಟುನಿಟ್ಟಾಗಿ ಸರ್ಕಾರ ಕಟ್ಟಿ ಹಾಕುವಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಬೋದು ಅಷ್ಟೇ. ರಾಜಕೀಯದ ಮೇಲಾಟಗಳು ಏನೇ ಇರ್ಬೋದು, ದೇಶದ ಭದ್ರತೆಯ ವಿಷಯ ಬಂದಾಗ ಭಾರತವೇ ಇಲ್ಲಿ ಪ್ರಧಾನವಾಗಿದೆ, ದೇಶದ ಭದ್ರತೆಯೇ ಪ್ರಧಾನವಾಗಿದೆ ಅನ್ನುವುದನ್ನು ಮನಗಂಡು ಎಂತಹ ಕಠೋರವಾದ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೂ ಸಿದ್ಧರಾಗಬೇಕು ಅಂತ ಹೇಳೋದೇ ಪ್ರತಿಯೊಬ್ಬ ಭಾರತೀಯರ ಮನಸ್ಥಿತಿ ಆಗಿರಬೇಕು ಅನ್ನುವಂಥ ವಿಷಯವನ್ನು ನಿಮ್ಮ ಮುಂದೆ ಇಡೋದ್ರ ಮುಖಾಂತರ ಇಂಡಿ ಮೈತ್ರಿಕೂಟದ ಈ ನಾಯಕರು ಇನ್ನು ಮುಂದೆ ಆದರೂ ಈ ರೀತಿಯಾದ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ನೀಡಬಾರದು ಅನ್ನುವಂಥ ವಿನಂತಿಯನ್ನು ಇವರ ಮುಂದೆ ಇಡೋದ್ರ ಮುಖಾಂತರ ಇಂತಹ ಹೇಳಿಕೆಗಳ ಮುಖಾಂತರ ಇವರು ಜೆನ್ಜಿ ಅಭಿಯಾನವನ್ನು ಹಿಂಸಾಚಾರಾತ್ಮಕವಾಗಿ ಪರಿವರ್ತಿಸುವ ಪ್ರಯತ್ನವನ್ನು ಮಾಡುತ್ತಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ವೀಕ್ಷಕರಾದ ನಿಮ್ಮೆಲ್ಲರ ಮುಂದೆ ಇಡೋದರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.